ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಠಾಕೂರ್ ಹೇಳ್ತಾರೆ, ನಿನಗೆ ನಿದ್ದೆ ಬಂದಿದ್ದರೆ ನೀನು ಬಾಗಿಲ ಕೊಂಡಿ ಹಾಕಿ ಮಲ್ಗು. ನರೇಂದ್ರ ಹೇಳ್ತಾನೆ, ಇಲ್ಲ ನಿದ್ದೆ ಬಂದಿಲ್ಲ. ಆದರೆ ಅವನ ಮನಸ್ಸು ಕೊಂಡಿ ಹಾಕು ಅನ್ನೋ ಶಬ್ದದಲ್ಲೇ ಸಿಲುಕಿಕೊಂಡಿತ್ತು. ಅವನು ಮಲಗಲಿ ಅಥವಾ ಬಿಡಲಿ, ಠಾಕೂರರು ಬಾಗಿಲನ್ನು ಮುಚ್ಚಿ ಕೊಂಡಿ ಹಾಕಬೇಕು ಅಂದುಕೊಳ್ತಿದ್ರು ಅಂತ ನರೇನ್ಗೆ ಅನ್ನಿಸ್ತು. ಈಗ ನರೇನ್ ಸಾವಧಾನವಾಗಿ ಹೋಗಿ ಬಾಗಿಲು ಹಾಕಿ ಬಂದು ಕೇಳಿದ, ಚಳಿ ಆಗ್ತಾ ಇದೆಯಾ ಮಹಾರಾಜ್? ಇಲ್ಲ, ಚಳಿ ಏನೂ ಆಗ್ತಿಲ್ಲ. ನಿನಗೇನೋ ಹೇಳೋದಿದೆ. ಅಕ್ಕಪಕ್ಕ ಯಾರೂ ಇಲ್ಲ ಅಲ್ವಾ? ಇಲ್ಲ, ಯಾರೂ ಇಲ್ಲ. ಇದು ಹೊಸದೇನೂ ಆಗಿರಲಿಲ್ಲ. ಠಾಕೂರರು ಅವನ ಮತ್ತು ಬೇರೆಯವರ ನಡುವೆ ಸ್ವಲ್ಪ ಭೇದ ಮಾಡ್ತಾಯಿದ್ರು. ಇದು ನರೇನ್ಗೆ ತಿಳಿದಿತ್ತು. ಠಾಕೂರರು ನಿಧಾನವಾಗಿ ಹೇಳಿದರು, ಯಾರಿಗಾದರೂ ಕೇಳಿತು ಅನ್ನೋ ಹಾಗೆ, ತುಂಬ ಸೇವೆ ಮಾಡ್ತಾ ಇದೆಯಾ? ಇದಕ್ಕೆ ನಿನಗೆ ಏನು ಕಾಣಿಕೆ ಕೊಡಬೇಕಪ್ಪ? ಹೇಳು, ಏನು ಪುರಸ್ಕಾರ ಕೊಡಲಿ? ಹುಡುಗರು ಮಕ್ಕಳು ಪುರಸ್ಕಾರ ಪಡೀದೇನೆ ಏನೂ ಕೆಲಸ ಮಾಡೋದಿಲ್ಲ. ನರೇಂದ್ರ ಯೋಚಿಸಿದ. ಠಾಕೂರರು ನನ್ನ ಪರೀಕ್ಷೆ ಮಾಡ್ತಾ ಇರ್ಬೋದೋ ಏನೋ, ಅಥವಾ ಚಿಕ್ಕ ಮಗು ಹುಡುಗ ಅಂತ ಪರಿಹಾಸ ಮಾಡ್ತಾ ಇರ್ಬೋದು. ಇಲ್ಲ, ಇದು ಪರಿಹಾಸವಲ್ಲ. ಪರಿಹಾಸ ಆಗಿದ್ದರೆ ಗೋಪಾಲನನ್ನು ಹೀಗೆ ಹೊರಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ. ಮತ್ತು ಹೀಗೆ ಬಾಗಿಲು ಹಾಕು ಅಂತಲೂ ಹೇಳ್ತಿರಲಿಲ್ಲ. ಈಗ ನರೇನ್ ಹೇಳ್ದ, ನನ್ನನ್ನು ಚಿಕ್ಕ ಮಗು ಅಂದ್ಕೊಂಡ್ಬಿಟ್ಟಿದ್ದೀರಾ? ಏನಾದರೂ ತಿನ್ನಲಿಕ್ಕೆ ತಿಂಡಿ ಕೇಳ್ತೀನಿ ಅಥವಾ ಎಲ್ಲಾದರೂ ತಿರುಗಾಡಲಿಕ್ಕೆ ಇಚ್ಛೆ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ಆದರೂ ಹೇಳು, ನಿನ್ನ ಮನೆ ಬಿಟ್ಟು ಇಲ್ಲೇ ಇರ್ತೀಯಾ? ಮತ್ತು ಕೇಳ್ಪಟ್ಟೆ ನೀನು ನಿನ್ನ ನೌಕರಿ ಕೂಡ ಬಿಟ್ಟಿದ್ದೀಯಾ? ಏನು ಇದನ್ನೆಲ್ಲ ಯಾವುದೇ ಲೋಭ ಇಲ್ಲದೇನೆ ಮಾಡ್ತಾ ಇದ್ದೀಯಾ? ಈಗ ನರೇನ್ಗೆ ಅವರನ್ನು ತಿರುಗಿ ಗದರಿಸ್ಬೇಕು ಅಂತ ಅನ್ನಿಸ್ತು. ಇವರೇನು ನನ್ನನ್ನು ಇಷ್ಟೊಂದು ಲೋಭಿ ಅಂದ್ಕೊಂಡಿದ್ದಾರಾ? ಇಲ್ಲಿವರೆಗೂ ನನ್ನನ್ನು ಎಷ್ಟೇ ಅರ್ಥ ಮಾಡ್ಕೊಂಡಿದ್ದಾರಾ? ಮತ್ತೆ ಕ್ಷಣದಲ್ಲೇ ಶಾಂತನಾಗಿ, ಇವರಂತೂ ಇಂಥ ಲೀಲೆಯನ್ನು ಮಾಡ್ತಾನೇ ಇರ್ತಾರೆ ಅಂತ ಅಂದ್ಕೊಂಡ. ಒಂದು ವೇಳೆ ಇವರ ಬಗ್ಗೆ ಪ್ರಶ್ನಿಸಿದರೆ ಅವರು ಮರು ಪ್ರಶ್ನೆ ಮಾಡಬಹುದು, ನೀನು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ. ಅದಕ್ಕೋಸ್ಕರ ಹೇಳ್ದ, ನಾನೇನೇ ಕೇಳಿದರೂ ಕೊಡ್ತೀರಾ ಅಂತ ನಗ್ತಾ ಕೇಳ್ದ. ಅವ್ರ ಮಂತ್ರ ಅವ್ರಿಗೆ ತಿರುಗಿಸಿದ ಹಾಗೆ. ಕೊಡಲು ಸಾಧ್ಯ ಇದ್ದರೆ ಕೊಡ್ತೇನೆ. ಠಾಕೂರರು ನಗಲು ಪ್ರಯತ್ನಪಟ್ಟರು. ಯಾವ ತಂದೆಯಾದರೂ ಕೊಡಲು ನಿರಾಕರಿಸ್ತಾರಾ? ಒಂದು ಸಲ ಮನೆಯವರಿಗೆ ಅನ್ನ ವಸ್ತ್ರದ ವ್ಯವಸ್ಥೆ ಮಾಡಲು ಕೇಳಿದ್ದೆ. ಈಗೇನು ನಿನ್ನ ಸಲುವಾಗಿ ನೌಕರಿ ಕೇಳ್ತೀಯಾ? ಕೊಡಿಸಿದ ನೌಕರಿಯನ್ನು ಬಿಟ್ಬಿಟ್ಟಿದ್ದೀಯಾ? ನನಗೆ ನೀವು ಸ್ವಸ್ಥ ಆಗಬೇಕು ಅನ್ನೋ ಆಸೆ. ಇದೇ ನನ್ನ ಲೋಭ. ಇದನ್ನೇ ವರದಾನವಾಗಿ ಕೊಡಿ. ನೀವು ನಿರೋಗಿಯಾಗಿಯಲ್ಲ. ನೀನು ಹುಚ್ಚ ಇದ್ದೀಯಾ? ನಾನು ನಿನ್ನ ಸಲುವಾಗಿ ಏನಾದರೂ ಕೇಳ್ಕೊ ಅಂದೆ. ನೀನು ನನ್ನ ಸಲುವಾಗೇ ಕೇಳ್ತಾ ಇದ್ದೀಯಾ? ಇಲ್ಲ ಮಹಾರಾಜ್, ನನ್ನ ಸಲುವಾಗೇ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಮತ್ತು ನಿಮ್ಮ ಉಳಿದ ಭಕ್ತರಿಗಾಗಿ ಕೇಳ್ಕೊಳ್ತಾ ಇದ್ದೀನಿ. ನೀವು ನಮಗೆ ಬೇಕು. ನೀನು ನನ್ನ ಹತ್ತಿರ ಇರದೇ ಇರೋದನ್ನು ಕೇಳ್ತಾ ಇದೀಯಾ? ನನ್ನ ಹತ್ತಿರ ಏನಿದೆ ಅದನ್ನು ಕೇಳು. ನನ್ನ ಹತ್ತಿರ ಅಷ್ಟಸಿದ್ಧಿಗಳು 9 ನಿಧಿಗಳು ಇವೆ. ಆದರೆ ಈಗ ಈ ರೋಗಿ ಶರೀರ ಅವನ್ನೆಲ್ಲ ತೆಗೆದುಕೊಂಡು ಏನು ಮಾಡೋದು? ಅವನ್ನೆಲ್ಲ ನಿನಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹೇಳು, ತೆಗೆದುಕೊಳ್ತೀಯಾ? ಇವತ್ತೇನಾಗಿದೆ ಠಾಕೂರ್ಗೆ? ಮತ್ತೆ ಮತ್ತೆ ನನಗೆ ಲೋಭ ತೋರಿಸ್ತಿದ್ದಾರಲ್ಲ. ಹೀಗೆ ಯೋಚಿಸ್ದ. ಆದರೆ ಇವತ್ತು ಅವರ ಧ್ವನಿಯಲ್ಲಿ ವಿಭಿನ್ನವಾದ ಮಾಧುರ್ಯ ಇದೆ. ಇದು ಅವರ ಪ್ರೇಮ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರಂದರೆ, ಮಗುವನ್ನು ತಂದೆ ಒಂದು ಮಿಠಾಯಿ ಅಂಗಡಿಗೆ ಕರೆದುಕೊಂಡು ಹೋಗಿ ಯಾವ ಮಿಠಾಯಿ ಬೇಕೋ ಅದನ್ನು ತೆಗೆದುಕೋ ಅನ್ನೋ ಹಾಗೇ ಇದೆ. ಮತ್ತು ಇದರಿಂದ ಮಗುವಿಗೆ ಸಿಗೋ ತೃಪ್ತಿ ನೋಡಿ ತಂದೆಗೆ ಸಿಗುವ ಸುಖ ಏನಿದೆ ಅದೇ ತೃಪ್ತಿ ಮಾತ್ರ ಬೇಕಾಗಿದೆ ಅಂತ ಯೋಚಿಸ್ದ. ಮತ್ತೆ ಕೇಳ್ದ, ಇದರಿಂದ ನನಗೇನು ಲಾಭ ಆಗುತ್ತೆ? ಇದರಿಂದ ಈಶ್ವರ ಲಾಭ ಆಗುತ್ತದೆಯಾ? ಇಲ್ಲ. ನರೇನ್ ಹೇಳ್ದ, ನಿಮ್ಮ ಮಗುವನ್ನು ಬೇರೆ ಅಂಗಡಿಯ ಎದುರು ಕರ್ಕೊಂಡು ಹೋಗಿದ್ದೀರಾ. ಯಾವುದು ನನಗೆ ಬೇಡ ಅದನ್ನೇ ಕೊಡಿಸೋಲ್ಲಿ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇವುಗಳಿಂದ ಈಶ್ವರ ಸಿಗದಿದ್ದರೆ ಆ ಸಿದ್ಧಿಗಳಿಂದ ನನಗೇನು ಪ್ರಯೋಜನ? ಇಂಥ ವಸ್ತುಗಳನ್ನು ನೀವೇ ಇಟ್ಕೊಳ್ಳಿ. ನನಗೆ ಅನಾವಶ್ಯಕ ವಸ್ತುಗಳನ್ನು ಹೊಂದಿಸಿಡುವ ಇಚ್ಛೆ ಇಲ್ಲ. ಠಾಕೂರರು ಇದನ್ನು ಕೇಳಿ ಪ್ರಸನ್ನರಾದರು. ನರೇಂದ್ರನ ಧಾತು ಪರೀಕ್ಷಿಸುತ್ತಿದ್ದರು.
ಮತ್ತು ಅವರ ಕಣ್ಣಲ್ಲಿ ಪ್ರೇಮ ಮತ್ತು ಆಹ್ಲಾದದ ಅಶ್ರು ಇತ್ತು.